ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂತ್ರ ವಾದ ಏನಾಗಾದ್ರೆ ಸರ್ಕಾರದ ಪರ ವಕೀಲರು A1 ಆರೋಪಿ ಪವಿತ್ರ, A2 ದರ್ಶನ್ ಇಬ್ರು ಕೂಡ ಸ್ನೇಹಿತರಾಗಿದ್ರು, ಪಾರ್ಟ್ನರ್ ಆಗಿದ್ರು. ರೇಣುಕಾಸ್ವಾಮಿ ಇನ್ಸ್ಟಾಗ್ರಾಂನಲ್ಲಿ ಪವಿತ್ರಾಗೆ ಮೆಸೇಜ್ ಮಾಡಿದ. ಮೆಸೇಜ್ ಕಾರಣಕ್ಕೆ ರೇಣುಕಾಸ್ವಾಮಿಯ ಹತ್ಯೆ ಮಾಡಿದ್ದಾರೆ. ದರ್ಶನ್ ಒಬ್ಬ ಸಿನಿಮಾ ನಟ, ಡಿ ಬಾಸ್ ದರ್ಶನ್ ಅಂತ ಹೇಳಿ ಅವ್ರನ್ನ ಕರೀತಾರೆ. ರೇಣುಕಾಸ್ವಾಮಿ ಕೊಲೆಗೆ ವೈಜ್ಞಾನಿಕ ಸಾಕ್ಷ್ಯ ಫೋಟೋಗಳು ಕೂಡ ಇದ್ದಾವೆ. ಆರೋಪಿಗಳ ಮೊಬೈಲ್ನಲ್ಲಿ ಸಾಕಷ್ಟು ಫೋಟೋಗಳು ಕೂಡ ಪತ್ತೆಯಾಗಿದೆ. ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂತ್ರ ವಾದವನ್ನು ಮಂಡಿಸ್ತಾರೆ. ನೋಡಿ, ಇವರೇ ಯಾಕೆ ಅಥವಾ ಇವರನ್ನೇ ಯಾಕೆ ಇಲ್ಲಿ ಆರೋಪಿಗಳಾಗಿ ಪರಿಗಣಿಸಲಾಗಿದೆ ಅನ್ನೋದಕ್ಕೆ ನಮ್ಮ ಬಳಿ ಸಾಕಷ್ಟು ಸಾಕ್ಷ್ಯ ಆಧಾರಗಳಿದಾವೆ. ಅದರ ಪ್ರಕಾರ ಕೆಲವು ಎವಿಡೆನ್ಸ್ ಆಧಾರದ ಮೇಲೆ ಇವರು ಕೊಲೆ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ. ದರ್ಶನ್ ಒಬ್ಬ ಸಿನಿಮಾ ನಟ, ಡಿ ಬಾಸ್ ಅಂತೇಳಿ ಆತನನ್ನ ಕರೀತಾರೆ, ಪ್ರಭಾವಿಯಾಗಿದ್ದ. ರೇಣುಕಾಸ್ವಾಮಿ ಕೊಲೆಗೆ ವೈಜ್ಞಾನಿಕ ಹಾಗೂ ಟೆಕ್ನಿಕಲ್ ಎವಿಡೆನ್ಸ್ಗಳು ಕೂಡ ಇಲ್ಲಿ ಸಿಕ್ಕಿರೋದು ಅನ್ನೋದನ್ನ ಇಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಸರ್ಕಾರದ ಪರ ವಕೀಲರು. ಸಿದ್ಧಾರ್ಥ ಲೂತ್ರ ಅವರ ವಾದ ಇದು. ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂತ್ರ ಅವರು ವಾದವನ್ನ ಮಂಡಿಸ್ತಾ, ನೋಡಿ, ದರ್ಶನ್ಗೆ ಅನಾರೋಗ್ಯ ಇದೆ ಅಂತ ಹೇಳಿ ಅವರಿಗೆ ಜಾಮೀನನ್ನ ಕೊಟ್ಟು, ಆದ್ರೆ ಈಗ ಅವರು ವಿದೇಶಕ್ಕೆ ಹೋಗಿದ್ದಾರೆ. ಸಿದ್ಧಾರ್ಥ ಲೂತ್ರ ಅವರ ವಾದ ಇದು. ಹಾಗೆ A1 ಆರೋಪಿ, A2 ಆರೋಪಿ ಇವರಿಬ್ರು ಕೂಡ ಪಾರ್ಟ್ನರ್ಸ್ ಆಗಿದ್ರು. ಹಾಗೆ ಅವರಿಬ್ರು ಗೆಳತಿ ಆಗಿದ್ರು. ಮೆಸೇಜ್ ಕಾರಣಕ್ಕೆ ರೇಣುಕಾಸ್ವಾಮಿಯನ್ನ ಇವರು ಕೊಲೆ ಮಾಡಿದ್ದಾರೆ. ದರ್ಶನ್ ಒಬ್ಬ ಸಿನಿಮಾ ನಟ, ಡಿ ಬಾಸ್ ದರ್ಶನ್ ಇವರನ್ನ ಡಿ ಬಾಸ್ ಅಂತ ಹೇಳಿ ಜನ ಕರೀತಾರೆ, ಮೆಚ್ಕೊಂಡಿದ್ದಾರೆ ಜನ. ತಮ್ಮ ಅಭಿಮಾನಿಯೊಬ್ಬನನ್ನ ದರ್ಶನ್ ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಂಬೋಕೆ ಸಾಧ್ಯ. ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂತ್ರ ವಾದ ಏನಾಗಾದ್ರೆ ಸರ್ಕಾರದ ಪರ ವಕೀಲರು A1 ಆರೋಪಿ ಪವಿತ್ರ, A2 ದರ್ಶನ್ ಇಬ್ರು ಕೂಡ ಸ್ನೇಹಿತರಾಗಿದ್ರು, ಪಾರ್ಟ್ನರ್ ಆಗಿದ್ರು. ರೇಣುಕಾಸ್ವಾಮಿ ಇನ್ಸ್ಟಾಗ್ರಾಂನಲ್ಲಿ ಪವಿತ್ರಾಗೆ ಮೆಸೇಜ್ ಮಾಡಿದ. ಮೆಸೇಜ್ ಕಾರಣಕ್ಕೆ ರೇಣುಕಾಸ್ವಾಮಿಯ ಹತ್ಯೆ ಮಾಡಿದ್ದಾರೆ. ದರ್ಶನ್ ಒಬ್ಬ ಸಿನಿಮಾ ನಟ, ಡಿ ಬಾಸ್ ದರ್ಶನ್ ಅಂತ ಹೇಳಿ ಅವ್ರನ್ನ ಕರೀತಾರೆ. ರೇಣುಕಾಸ್ವಾಮಿ ಕೊಲೆಗೆ ವೈಜ್ಞಾನಿಕ ಸಾಕ್ಷ್ಯ ಫೋಟೋಗಳು ಕೂಡ ಇದ್ದಾವೆ. ಆರೋಪಿಗಳ ಮೊಬೈಲ್ನಲ್ಲಿ ಸಾಕಷ್ಟು ಫೋಟೋಗಳು ಕೂಡ ಪತ್ತೆಯಾಗಿದೆ. ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂತ್ರ ವಾದವನ್ನು ಮಂಡಿಸ್ತಾರೆ. ನೋಡಿ, ಇವರೇ ಯಾಕೆ ಅಥವಾ ಇವರನ್ನೇ ಯಾಕೆ ಇಲ್ಲಿ ಆರೋಪಿಗಳಾಗಿ ಪರಿಗಣಿಸಲಾಗಿದೆ ಅನ್ನೋದಕ್ಕೆ ನಮ್ಮ ಬಳಿ ಸಾಕಷ್ಟು ಸಾಕ್ಷ್ಯ ಆಧಾರಗಳಿದಾವೆ. ಅದರ ಪ್ರಕಾರ ಕೆಲವು ಎವಿಡೆನ್ಸ್ ಆಧಾರದ ಮೇಲೆ ಇವರು ಕೊಲೆ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ. ದರ್ಶನ್ ಒಬ್ಬ ಸಿನಿಮಾ ನಟ, ಡಿ ಬಾಸ್ ಅಂತೇಳಿ ಆತನನ್ನ ಕರೀತಾರೆ, ಪ್ರಭಾವಿಯಾಗಿದ್ದ. ರೇಣುಕಾಸ್ವಾಮಿ ಕೊಲೆಗೆ ವೈಜ್ಞಾನಿಕ ಹಾಗೂ ಟೆಕ್ನಿಕಲ್ ಎವಿಡೆನ್ಸ್ಗಳು ಕೂಡ ಇಲ್ಲಿ ಸಿಕ್ಕಿರೋದು ಅನ್ನೋದನ್ನ ಇಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಸರ್ಕಾರದ ಪರ ವಕೀಲರು. ಸಿದ್ಧಾರ್ಥ ಲೂತ್ರ ಅವರ ವಾದ ಇದು. ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂತ್ರ ಅವರು ವಾದವನ್ನ ಮಂಡಿಸ್ತಾ, ನೋಡಿ, ದರ್ಶನ್ಗೆ ಅನಾರೋಗ್ಯ ಇದೆ ಅಂತ ಹೇಳಿ ಅವರಿಗೆ ಜಾಮೀನನ್ನ ಕೊಟ್ಟು, ಆದ್ರೆ ಈಗ ಅವರು ವಿದೇಶಕ್ಕೆ ಹೋಗಿದ್ದಾರೆ. ಸಿದ್ಧಾರ್ಥ ಲೂತ್ರ ಅವರ ವಾದ ಇದು. ಹಾಗೆ A1 ಆರೋಪಿ, A2 ಆರೋಪಿ ಇವರಿಬ್ರು ಕೂಡ ಪಾರ್ಟ್ನರ್ಸ್ ಆಗಿದ್ರು. ಹಾಗೆ ಅವರಿಬ್ರು ಗೆಳತಿ ಆಗಿದ್ರು. ಮೆಸೇಜ್ ಕಾರಣಕ್ಕೆ ರೇಣುಕಾಸ್ವಾಮಿಯನ್ನ ಇವರು ಕೊಲೆ ಮಾಡಿದ್ದಾರೆ. ದರ್ಶನ್ ಒಬ್ಬ ಸಿನಿಮಾ ನಟ, ಡಿ ಬಾಸ್ ದರ್ಶನ್ ಇವರನ್ನ ಡಿ ಬಾಸ್ ಅಂತ ಹೇಳಿ ಜನ ಕರೀತಾರೆ, ಮೆಚ್ಕೊಂಡಿದ್ದಾರೆ ಜನ. ತಮ್ಮ ಅಭಿಮಾನಿಯೊಬ್ಬನನ್ನ ದರ್ಶನ್ ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಂಬೋಕೆ. ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂತ್ರ ವಾದ ಏನಾಗಾದ್ರೆ ಸರ್ಕಾರದ ಪರ ವಕೀಲರು A1 ಆರೋಪಿ ಪವಿತ್ರ, A2 ದರ್ಶನ್ ಇಬ್ರು ಕೂಡ ಸ್ನೇಹಿತರಾಗಿದ್ರು, ಪಾರ್ಟ್ನರ್ ಆಗಿದ್ರು. ರೇಣುಕಾಸ್ವಾಮಿ ಇನ್ಸ್ಟಾಗ್ರಾಂನಲ್ಲಿ ಪವಿತ್ರಾಗೆ ಮೆಸೇಜ್ ಮಾಡಿದ. ಮೆಸೇಜ್ ಕಾರಣಕ್ಕೆ ರೇಣುಕಾಸ್ವಾಮಿಯ ಹತ್ಯೆ ಮಾಡಿದ್ದಾರೆ. ದರ್ಶನ್ ಒಬ್ಬ ಸಿನಿಮಾ ನಟ, ಡಿ ಬಾಸ್ ದರ್ಶನ್ ಅಂತ ಹೇಳಿ ಅವ್ರನ್ನ ಕರೀತಾರೆ. ರೇಣುಕಾಸ್ವಾಮಿ ಕೊಲೆಗೆ ವೈಜ್ಞಾನಿಕ ಸಾಕ್ಷ್ಯ ಫೋಟೋಗಳು ಕೂಡ ಇದ್ದಾವೆ. ಆರೋಪಿಗಳ ಮೊಬೈಲ್ನಲ್ಲಿ ಸಾಕಷ್ಟು ಫೋಟೋಗಳು ಕೂಡ ಪತ್ತೆಯಾಗಿದೆ. ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂತ್ರ ವಾದವನ್ನು ಮಂಡಿಸ್ತಾರೆ. ನೋಡಿ, ಇವರೇ ಯಾಕೆ ಅಥವಾ ಇವರನ್ನೇ ಯಾಕೆ ಇಲ್ಲಿ ಆರೋಪಿಗಳಾಗಿ ಪರಿಗಣಿಸಲಾಗಿದೆ ಅನ್ನೋದಕ್ಕೆ ನಮ್ಮ ಬಳಿ ಸಾಕಷ್ಟು ಸಾಕ್ಷ್ಯ ಆಧಾರಗಳಿದಾವೆ. ಅದರ ಪ್ರಕಾರ ಕೆಲವು ಎವಿಡೆನ್ಸ್ ಆಧಾರದ ಮೇಲೆ ಇವರು ಕೊಲೆ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ.
ದರ್ಶನ್ ಒಬ್ಬ ಸಿನಿಮಾ ನಟ ಡಿ ಬಾಸ್ ಅಂತೇಳಿ ಆತನನ್ನ ಕರೀತಾರೆ. ಪ್ರಭಾವಿಯಾಗಿದ್ದ ರೇಣುಕಾಸ್ವಾಮಿ ಕೊಲೆಗೆ ವೈಜ್ಞಾನಿಕ ಹಾಗೂ ಟೆಕ್ನಿಕಲ್ ಎವಿಡೆನ್ಸ್ಗಳು ಕೂಡ ಇಲ್ಲಿ ಸಿಕ್ಕಿರೋದು ಅನ್ನೋದನ್ನ ಇಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಸರ್ಕಾರದ ಪರ ವಕೀಲರು. ಸಿದ್ಧಾರ್ಥ್ ಲೂಥ್ರಾ ಅವರ ವಾದ ಇದು. ಸರ್ಕಾರದ ಪರ ವಕೀಲ ಸಿದ್ಧಾರ್ಥ್ ಲೂಥ್ರಾ ಅವರು ವಾದವನ್ನ ಮಂಡಿಸ್ತಾ, ನೋಡಿ ದರ್ಶನ್ಗೆ ಅನಾರೋಗ್ಯ ಇದೆ ಅಂತ ಹೇಳಿ ಅವರಿಗೆ ಜಾಮೀನನ್ನ ಕೊಟ್ಟು ಆದ್ರೆ ಈಗ ಅವರು ವಿದೇಶಕ್ಕೆ ಹೋಗಿದ್ದಾರೆ. ಸಿದ್ಧಾರ್ಥ್ ಲೂಥ್ರಾ ಅವರ ವಾದ ಇದು. ಹಾಗೆ A1 ಆರೋಪಿ A2 ಆರೋಪಿ ಇವರಿಬ್ರು ಕೂಡ ಪಾರ್ಟ್ನರ್ಸ್ ಆಗಿದ್ರು. ಹಾಗೆ ಅವರಿಬ್ರು ಗೆಳತಿ ಆಗಿದ್ರು. ಮೆಸೇಜ್ ಕಾರಣಕ್ಕೆ ರೇಣುಕಾಸ್ವಾಮಿಯನ್ನ ಇವರು ಕೊಲೆ ಮಾಡಿದ್ದಾರೆ. ದರ್ಶನ್ ಒಬ್ಬ ಸಿನಿಮಾ ನಟ ಡಿ ಬಾಸ್. ದರ್ಶನ್ ಇವರನ್ನ ಡಿ ಬಾಸ್ ಅಂತ ಹೇಳಿ ಜನ ಕರೀತಾರೆ, ಮೆಚ್ಕೊಂಡಿದ್ದಾರೆ ಜನ. ತಮ್ಮ ಅಭಿಮಾನಿ ಒಬ್ಬನನ್ನ ದರ್ಶನ್ ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಂಬೋಕೆ. ಸರ್ಕಾರದ ಪರ ವಕೀಲ ಸಿದ್ಧಾರ್ಥ್ ಲೂಥ್ರಾ ವಾದ ಏನಾಗಾದ್ರೆ, ಸರ್ಕಾರದ ಪರ ವಕೀಲ A1 ಆರೋಪಿ ಪವಿತ್ರ, A2 ದರ್ಶನ್ ಇಬ್ರು ಕೂಡ ಸ್ನೇಹಿತರಾಗಿದ್ರು, ಪಾರ್ಟ್ನರ್ ಆಗಿದ್ರು. ರೇಣುಕಾಸ್ವಾಮಿ ಇನ್ಸ್ಟಾಗ್ರಾಂನಲ್ಲಿ ಪವಿತ್ರಾಗೆ ಮೆಸೇಜ್ ಮಾಡಿದ. ಮೆಸೇಜ್ ಕಾರಣಕ್ಕೆ ರೇಣುಕಾಸ್ವಾಮಿಯ ಹತ್ಯೆ ಮಾಡಿದ್ದಾರೆ. ದರ್ಶನ್ ಒಬ್ಬ ಸಿನಿಮಾ ನಟ ಡಿ ಬಾಸ್ ದರ್ಶನ್ ಅಂತ ಹೇಳಿ ಅವ್ರನ್ನ ಕರೀತಾರೆ. ರೇಣುಕಾಸ್ವಾಮಿ ಕೊಲೆಗೆ ವೈಜ್ಞಾನಿಕ ಸಾಕ್ಷ್ಯ ಫೋಟೋಗಳು ಕೂಡ ಇದ್ದಾವೆ. ಆರೋಪಿಗಳ ಮೊಬೈಲ್ನಲ್ಲಿ ಸಾಕಷ್ಟು ಫೋಟೋಗಳು ಕೂಡ ಪತ್ತೆಯಾಗಿದೆ. ಸರ್ಕಾರದ ಪರ ವಕೀಲ ಸಿದ್ಧಾರ್ಥ್ ಲೂಥ್ರಾ ವಾದವನ್ನ ಮಂಡಿಸ್ತಾರೆ. ನೋಡಿ, ಇವರೇ ಯಾಕೆ ಅಥವಾ ಇವರನ್ನೇ ಯಾಕೆ ಇಲ್ಲಿ ಆರೋಪಿಗಳಾಗಿ ಪರಿಗಣಿಸಲಾಗಿದೆ ಅನ್ನೋದಕ್ಕೆ ನಮ್ಮ ಬಳಿ ಸಾಕಷ್ಟು ಸಾಕ್ಷ್ಯ ಆಧಾರಗಳಿದಾವೆ. ಅದರ ಪ್ರಕಾರ ಕೆಲವು ಎವಿಡೆನ್ಸ್ ಆಧಾರದ ಮೇಲೆ ಇವರು ಕೊಲೆ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ. ದರ್ಶನ್ ಒಬ್ಬ ಸಿನಿಮಾ ನಟ ಡಿ ಬಾಸ್ ಅಂತೇಳಿ ಆತನನ್ನ ಕರೀತಾರೆ. ಪ್ರಭಾವಿಯಾಗಿದ್ದ ರೇಣುಕಾಸ್ವಾಮಿ ಕೊಲೆಗೆ ವೈಜ್ಞಾನಿಕ ಹಾಗೂ ಟೆಕ್ನಿಕಲ್ ಎವಿಡೆನ್ಸ್ಗಳು ಕೂಡ ಇಲ್ಲಿ ಸಿಕ್ಕಿರೋದು ಅನ್ನೋದನ್ನ ಇಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಸರ್ಕಾರದ ಪರ ವಕೀಲರು. ಸಿದ್ಧಾರ್ಥ್ ಲೂಥ್ರಾ ಅವರ ವಾದ ಇದು. ಸರ್ಕಾರದ ಪರ ವಕೀಲ ಸಿದ್ಧಾರ್ಥ್ ಲೂಥ್ರಾ ಅವರು ವಾದವನ್ನ ಮಂಡಿಸ್ತಾ, ನೋಡಿ ದರ್ಶನ್ಗೆ ಅನಾರೋಗ್ಯ ಇದೆ ಅಂತ ಹೇಳಿ ಅವರಿಗೆ ಜಾಮೀನನ್ನ ಕೊಟ್ಟು ಆದ್ರೆ ಈಗ ಅವರು ವಿದೇಶಕ್ಕೆ ಹೋಗಿದ್ದಾರೆ. ಸಿದ್ಧಾರ್ಥ್ ಲೂಥ್ರಾ ಅವರ ವಾದ ಇದು. ಹಾಗೆ A1 ಆರೋಪಿ A2 ಆರೋಪಿ ಇವರಿಬ್ರು ಕೂಡ ಪಾರ್ಟ್ನರ್ಸ್ ಆಗಿದ್ರು. ಹಾಗೆ ಅವರಿಬ್ರು ಗೆಳತಿ ಆಗಿದ್ರು. ಮೆಸೇಜ್ ಕಾರಣಕ್ಕೆ ರೇಣುಕಾಸ್ವಾಮಿಯನ್ನ ಇವರು ಕೊಲೆ ಮಾಡಿದ್ದಾರೆ. ದರ್ಶನ್ ಒಬ್ಬ ಸಿನಿಮಾ ನಟ ಡಿ ಬಾಸ್. ದರ್ಶನ್ ಇವರನ್ನ ಡಿ ಬಾಸ್ ಅಂತ ಹೇಳಿ ಜನ ಕರೀತಾರೆ, ಮೆಚ್ಕೊಂಡಿದ್ದಾರೆ ಜನ. ತಮ್ಮ ಅಭಿಮಾನಿ ಒಬ್ಬನನ್ನ ದರ್ಶನ್ ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಂಬೋಕೆ.